ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ ಬಂದಿದ್ದೀನಿ. ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ ಅಂತಂದ್ರೆ ಅದ್ಭುತವಾದಂತ ಕೃಷಿ ಉಪಕರಣಗಳನ್ನು ತಯಾರು ಮಾಡ್ತಾರೆ. ಆಮೇಲೆ ಹೊರಗಡೆಯಿಂದನೂ ನಿಮಗೆ ತರಿಸ್ಕೊಡ್ತಾರೆ. ಕೃಷಿಗೆ ಬೇಕಾದಂತ ರೂಟರ್ವೇಟರ್ ಇಂದ ಹಿಡಿದು ಕಳೆ ತೆಗೆಯೋ ಮಿಷನ್ ಎಲ್ಲಾ ತರದ್ದು ಮ್ಯಾನ್ಯುಲು ಆಮೇಲೆ ಮೆಷಿನರಿ ಎರಡೂ ತರದ್ದು ಮೆಷಿನರೀಸ್ ಇವ್ರ ಹತ್ರ ಸಿಗುತ್ತೆ. ಬನ್ನಿ ಇವತ್ತು ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ನ ಭೇಟಿ ಮಾಡೋಣ. ಒಳಗಡೆ ಯಾವ್ದಾವ್ದು ಎಕ್ವಿಪ್ಮೆಂಟ್ ಸಿಗುತ್ತೆ, ನಮ್ಮ ರೈತರಿಗೆ ಯಾವ ಎಕ್ವಿಪ್ಮೆಂಟ್ ಯೂಸ್ ಆಗುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ರಿಗೂ ಸ್ವಾಗತ ಈ ವಿಡಿಯೋಕ್ಕೆ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು ಪೋರ್ಟೇಬಲ್ ಬ್ಯಾಟ್ರಿ ಸ್ಪ್ರೇಯರ್ ಸರ್. ಇದು ಸ್ಪ್ರೇ ಮಾಡಾಕ ತೋಟಕ್ಕ ಮತ್ತೆ ತರಕಾರಿ ಗಿರ್ಕಾರಿ ಹಚ್ಚಿರ್ತೀವಲ್ಲ ಅದಕ್ಕೆ ಸ್ಪ್ರೇ ಮಾಡಾಕ. ಸಲ ಚಾರ್ಜ್ ಫುಲ್ ಮಾಡಿದ್ರೆ ಅಂದ್ರೆ ಎಣ್ಣೆ ಹೊಡಿಯಾಕಿದ್ದು ಹೊಲಕ್ಕೆ ಎಣ್ಣೆ ಹೊಡಾಕ. ಹಾ ಸರ್. ಒಂದ್ಸಲ ಚಾರ್ಜಿಂಗ್ ಇಂದ ಇದೆ, ಪೆಟ್ರೋಲ್ ಗಿಟ್ರೋಲ್ ಏನ್ ಹಾಕದ್ ಏನ್ ಇರಂಗಿಲ್ಲ. ಚಾರ್ಜಿಂಗ್ ಇಂದ ಚಾರ್ಜರ್ ವೈರ್ ಎಲ್ಲ ಸಟ್ ಕೊಡ್ತೀವಿ. ಚಾರ್ಜಿಂಗ್ ಪಿನ್, ಮೋಟರ್ ಬಟನ್, 2 ಮೋಟರ್ ಇರ್ತಾವ. ಇದಕ್ಕ ಒಂದೇ ಮೋಟರ್ ಯೂಸ್ ಮಾಡ್ಬೇಕಂದ್ರೆ ಒಂದೇ ಬಟನ್ ಹಾಕಿದ್ರು, 2 ಮೋಟರ್ ಯೂಸ್ ಮಾಡ್ಬೇಕಂದ್ರೆ 2 ಬಟನ್ ಹಾಕಿದ್ರೆ 2 ಬಟನ್. ಎಷ್ಟೊತ್ತು ಬರುತ್ತೆ ಸರ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ? 5 ತಾಸು ಬರುತ್ತೆ ಸರ್. 5 ತಾಸು ಪಕ್ಕ 5 ತಾಸು. ಸ್ವಲ್ಪ ಲೆಂತ್ ಜಾಸ್ತಿ ಇರ್ತಲ್ಲ ಪೈಪ್, 4 ತಾಸು ಮಿನಿಮಮ್ ಬರುತ್ತೆ. ಪೈಪ್ ಲೆಂತ್ ಜಾಸ್ತಿ ಹಾಕೊಂಡ್ರೆ 4 ತಾಸು. ಓಕೆ. ಕಡಿಮೆ ಸಣ್ಣದ ಹಾಕೊಂಡ್ರೆ 5 ತಾಸು. ಹೆಂಗ್ ಇದು ವರ್ಕ್ ಆಗೋದು ಹೆಂಗ್ ಸರ್? ಇದು ಗನ್ ಇದೆಯಲ್ಲ, ಇದು ಬಟನ್ ಒಂದು ಮೋಟರ್ ಹಾಕ್ತೀವಿ ನೋಡಿ. ಇದು ಎಷ್ಟು ಬರ್ತದೆ ಪ್ರೆಷರ್? ಓಕೆ ಸರ್, ಪ್ರೆಷರ್ ಇದೆ ಪರವಾಗಿಲ್ಲ. ಇದು ಒಂದು ಮೋಟರ್ ಇದು ಇನ್ನೊಂದು ಮೋಟರ್ ಹಾಕ್ತೀವಿ ನೋಡಿ. ಇದು 2 ಮೋಟರ್ ಇದು. ಇದ್ರಾಗ ಇನ್ನೊಂದ್ ಏನಂದ್ರೆ ನಾವು ಪೈಪ್ ತಗೊಂಡ್ ಆ ಕಡೆ ಹೋಗಿರ್ತೀವಿ ಹೊಲ್ದಾಗ, ಮಿಷಿನ್ ಇಲ್ಲೇ ಇರುತ್ತಾ. ಈಗ ಬಂದ್ ಮಾಡ್ಬೇಕಂದ್ರೆ ಒಂದ್ ಲೇಬರ್ ಬರೋದ್ ಬೇಕಾಗಿಲ್ಲ. ಇದೇ ಗನ್ನಿಗೆ ಐತಲ್ಲ, ಸ್ವಲ್ಪ ಟೈಟ್ ಮಾಡ್ಕೊಂಡ್ಬಿಟ್ರೆ ಮಿಷಿನ್ ಬಂದ್ ಆಗ್ಬೋದು. ಆಟೋಮೆಟಿಕ್ ಆಟೋ ಸಿಸ್ಟಮ್ ಇರುತ್ತೆ. ಮತ್ತೆ ಬ್ಯಾರಲ್ ನಾಗ ನೀರ್ ಸ್ಟಾಕ್ ಮಾಡ್ಕೊಂಡ್ ಮತ್ತೆ ಹೋಗೋದ್ ಮಿಷಿನ್ ತಲೆ ಹೋಗೋದ್ ಅವಶ್ಯಕತೆ ಇರಲ್ಲ. ಮತ್ತೆ ಇದು ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಓಹೋ ಸರ್, ಇದು ಬಾಳ ಚೆನ್ನಾಗಿದೆ ಅಲ್ಲ ಸರ್? ಇದು ನಾವು ಇಲ್ಲಿ ಕುಂತೀವಿ ನೋಡಿ ಸರ್, ಏನಿಲ್ಲ ಅಂದ್ರೆ 8 ಅಡಿ ಹೋಗುತ್ತೆ ನೀರು. ಸರ್ 8 ಅಡಿ ಜಾಸ್ತಿ ಹೋಗುತ್ತೆ ಸರ್? 12 ಅಡಿ ಹೋಗ್ತಾ ಇದೆ. ಆರಾಮ್ ಹೋಗುತ್ತೆ. ಝೂಮ್ ಮಾಡಿದ್ರೆ ಹೋಗಲ್ಲ ಸರ್. ಹೌದು, ಝೂಮಿಗೆ ಕಡಿಮೆ ಆಗುತ್ತೆ. ಝೂಮಿಗೆ ಕಡಿಮೆ ಆಗುತ್ತೆ. ಸ್ಟ್ರೇಟ್ ಮಾಡಿದ್ರೆ ಜಾಸ್ತಿ ಹೋಗುತ್ತೆ, ಜಾಸ್ತಿ ದೂರ ಹೋಗುತ್ತೆ. ಜಾಸ್ತಿ ದೂರ ಹೋಗುತ್ತೆ. ಓಕೆ ನೋಡಿ ಸ್ನೇಹಿತರೆ, ನೀವೇನಾದ್ರೂ ತೆಂಗು ಅಥವಾ ಆ ತರದ್ದು ದೊಡ್ಡ ದೊಡ್ಡ ಗಿಡದಲ್ಲಿ ಎಣ್ಣೆ ಹೊಡಿಬೇಕಂತಂದ್ರೆ ಆರಾಮಾಗಿ ಈಸಿಯಾಗಿ ಹೊಡಿಬೋದು. ನೋಡಿ, ಒಂದು 10-12 ಫೀಟ್ ದೂರ ಹೋಗುತ್ತೆ ಇದು. ವೈಡ್ ಜಾಸ್ತಿ ಹೊಡಿಬೇಕಾದಾಗ ಹಿಂಗೆ ಟೈಟ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದರಲ್ಲಿ ಹೊಡಿಬೋದು. ಸೂಪರ್ ಸರ್. ಇದು ಪ್ರೈಸ್ ಏನಿದೆ ಸರ್? ಇದು ಸರ್ ಇದು 4,000 ರೂಪಾಯಿ ಸರ್. 4,000 ರೂಪಾಯಿ. 4,000 ರೂಪಾಯಿ. ಇದ್ರ ಜೊತೆ 10 ಮೀಟರ್ ಪೈಪ್ ಕೊಡ್ತೀವಿ. ಅದು ಚಾರ್ಜರ್, ಒಂದು ಗನ್ ಸೆಟ್ ಬರುತ್ತೆ ಸರ್. ಇದು 4,000 ರೂಪಾಯಿ. ಎಕ್ಸ್ಟ್ರಾ ಪೈಪ್ ಬೇಕಂದ್ರೆ ನಿಮ್ಗೆ 6,500 ರೂಪಾಯಿ ಬೀಳುತ್ತೆ ಸರ್. ಸರಿ, ಅಂದ್ರೆ ಇದು ಇಷ್ಟೇ ಪೈಪ್ ಕೊಡೋದು ನೀವು? ಇಷ್ಟೇ. ಇಲ್ಲ, ಇದು ಪೈಪ್ ನಾವು ಚೆಕ್ ಮಾಡಕ್ ಅಷ್ಟೇ ತೆಗ್ದಿವಿ. ಓಕೆ. ಇದು 10 ಮೀಟರ್ ಇರುತ್ತೆ. 10 ಮೀಟರ್ ಪೈಪ್ ಕೊಟ್ರೆ 4,000 ರೂಪಾಯಿ. ಎಕ್ಸ್ಟ್ರಾ ಬೇಕಂದ್ರೆ 50 ಮೀಟರ್ ಬೇಕಂದ್ರೆ 2,500 ರೂಪಾಯಿ. ಅದು ಬಂಡಲ್ 6,500 ರೂಪಾಯಿ ಬರುತ್ತೆ ಮಿಷಿನ್ ಜೊತೆ. ಅದು ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಪೇಮೆಂಟ್. ಓಕೆ. ಇದಿಷ್ಟೇ ತಗೊಂಡ್ರೆ 4,000 ರೂಪಾಯಿ. ಚಾರ್ಜರ್ ಎಕ್ಸ್ಟ್ರಾ ಬಂಡಲ್ ಇದು ಬಿಸ್ಟು ಬ್ಲೋವರ್ ಅಂತ. ಇದು ನಾವು ಬೆನ್ನಿಗೆ ಹಾಕ್ಯನ ಗನ್ ಪಂಪ್ ಇರ್ತಾವಲ್ಲ, ಬ್ಯಾಟ್ರಿ ಸ್ಪ್ರೇ 16 ಲೀಟರ್ 18 ಲೀಟರ್ ಬರಾಕತ್ತಲ್ಲ, ಅದಕ್ಕೆ ಜಾಯಿಂಟ್ ಮಾಡಿ ಹೊಡಕ ಬರ್ತಾರೆ. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಇದ್ರ ಒಳಗೆ ಸಣ್ಣ ಮೋಟರ್ ಇರುತ್ತೆ, ಒಂದು ಬ್ಯಾಟ್ರಿ ಇರ್ತದೆ ಒಳಗೆ. ಇದು ಹಾಕಿದ್ರೆ ಏನಾಗುತ್ತೆ, ಗಾಳಿ ಮುಖಾಂತರ ಸ್ಪ್ರೇ ಆಗುತ್ತೆ. ಒಂಥರ ಈ ಮಂಜು ಬೀಳುತ್ತಲ್ಲ ಆ ತರ ಬರುತ್ತೆ. ಚೆಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೀರ್ ಹೆಂಗ್ ಹೋಗ್ತಾವ ಅಂತ. ಇದ್ರಾಗ ಬ್ಯಾಟ್ರಿ ಕೂಡ ಇರುತ್ತೆ ಸರ್ ಒಳಗಡೆ. ಬ್ಯಾಟ್ರಿ ಅಂದ್ರೆ ಅಂತ ಸಿಗ್ಲಾರ್ದ ಐಟಮ್ ಏನಿಲ್ಲ. UPS ಬರ್ತಾವಲ್ಲ ಸಣ್ಣ, ಅದೇ 12 ವ್ಯಾಟಿನ ಬ್ಯಾಟ್ರಿ, ಅದೇ ಬ್ಯಾಟ್ರಿ ಇರುತ್ತೆ ಸರ್. ಇಲ್ಲಿ ಇದೆ ಈ ತರ ಸಣ್ಣ ಬ್ಯಾಟ್ರಿ ಬರುತ್ತಾ? ಸಣ್ಣ ಬ್ಯಾಟ್ರಿ ಬರುತ್ತೆ ಸರ್. ನಿಮ್ ಕಿತ್ಕೊಂಡ್ಬಿಟ್ರೆ ಆಯ್ತು. 2 ವೈರ್ ಇರ್ತಾವ. ಚಾರ್ಜಿಂಗ್ ಕೂಡ ಇರ್ತಿದೆ. ಚಾರ್ಜರ್ ಕೂಡ ಅದೇ ಬ್ಯಾಟ್ರಿ ಸ್ಪ್ರೇ ಇದೆ. ಚಾರ್ಜರ್ ಇದಕ್ಕೆ ಬರುತ್ತೆ ಸರ್. ಅದ್ರದ್ದೇ ಚಾರ್ಜರ್ ಇದಕ್ಕೆ ಬರುತ್ತೆ. ಓಕೆ, ಸೂಪರ್. ಏನು ವರ್ಕ್ ಮಾಡಿ ತೋರಿಸಿ ಸರ್ ಇದು? ತೋರಿಸ್ತೀನಿ ಸರ್. ಇದು ನೀರ್ ಹೆಂಗ್ ಹೋಗ್ತಾವ ಅಂತ ನಿಮ್ಗೆ ತೋರಿಸ್ತೀನಿ. ನಮ್ಗೆ ಅದು ಬೇಡ, ಇದನ್ನ ಹಾಕೋಬೇಕಂದ್ರೆ ಇದನ್ನ ಹಾಕೋಬಹುದು. ಅವಾಗ ಇದು ಹಾಕ್ಯಬಹುದು ಸರ್. ಇದು ಏನಿಲ್ಲ, ಇದಕ್ಕೆ ಬರಲ್ಲ. ಅದೇ ಅದಕ್ಕೆ ಹಾಕೋಕೆ. ಇದೇನು ಡೈರೆಕ್ಟ್ ಕುಂತು ಬಿಡುತ್ತೆ. ಈಗ ನಾವು ಚಾಲು ಮಾಡಿದ್ರೆ ಬರೀ ನೀರು ಹೋಗ್ತಾವ. ಹೌದು, ಬರೀ ನೀರು ಆಗ್ತಾವ. ಮೋಟರ್ ಚಾಲು ಮಾಡಿದ್ರೆ ಏನಾಗುತ್ತ, ಗಾಳಿ ಮುಖಾಂತರ ನೀರು.
ನೋಡಿ ಸ್ನೇಹಿತರೆ, ಇದು ಒಂಥರ ಈ ಮಂಜು ಹೋಗುತ್ತಲ್ಲ ಆ ತರ. ಈಗ ಇದು ಬರೀ ಇದರಿಂದ ನೀರು ಹೋಗ್ತಾ ಇರೋದು. ನೀರು ಹೋಗ್ತಾ ಇದೆ. ಇದು ಚಾಲು ಮಾಡಿದ್ರೆ ಮಾತ್ರ ಗಾಳಿ ಮುಖಾಂತರ ನೀರು ಹೋಗ್ತಾ ಇದೆ. ಓಕೆ, ಸೂಪರ್. ಇದಕ್ಕ ಒಂದು ಬೆಲ್ಟ್ ಕೂಡ ಕೊಡ್ತೀವಿ ಸರ್. ಹಾ ಸರ್, ಬೆಲ್ಟ್ ಬರುತ್ತೆ ಹಿಡ್ಕೊಂಡು ಅಡ್ಡಾಡೋದ್ರಿಂದ. ಓಕೆ, ಬೆಲ್ಟ್ ಅಂದ್ರೆ ಬ್ಯಾಲೆನ್ಸ್ ಎಲ್ಲ ಈ ಕಡೆ ಬರುತ್ತಾ, ಹಾ. ಇದು ಹಾಕ್ಯಂತ ಅಡ್ಡಾಡ್ತಾರೆ. ಈಗ ಈ ದಾಳಿಂಬೆ, ಪಪ್ಪಾಯಿ, ದಾಳಂಬ್ರಿ, ಪಪ್ಪಾಯಿ ಆ ತರದ್ದು ಕೊಡಕ್ಕಿದು. ಹಾ ಸರ್. ವೇಟ್ಲೆಸ್ ಕೂಡ ಐತೆ ನೋಡಿ, ಬ್ಯಾಟ್ರಿದ ಅಷ್ಟೇ ವೇಟ್. ಬ್ಯಾಟ್ರಿ ಹೌದಲ್ಲ ಸರ್, ಜಾಸ್ತಿ ಏನು ವೇಟ್ ಇಲ್ಲ. ಜಾಸ್ತಿ ಏನ್ ವೇಟ್ ಇರಲ್ಲ ಸರ್, ಪ್ಲಾಸ್ಟಿಕ್. ಸೂಪರ್. ಎಷ್ಟು ಸರ್ ಇದು ಪ್ರೈಸ್ ಏನು ಇದು? 1500 ವಿತೌಟ್ ಬ್ಯಾಟ್ರಿ. 1500 ರೂಪಾಯಿ ಇದು ಬಾಕ್ಸ್ ಸರ್ ಇದು. ಹಾ, ಬ್ಯಾಟ್ರಿ ಬೇಡ ಅಂದ್ರೆ 1500 ರೂಪಾಯಿ. ಬ್ಯಾಟ್ರಿ ಸಮೇತ ಬೇಕಂದ್ರೆ 2500 ರೂಪಾಯಿ ಸರ್. ಬ್ಯಾಟ್ರಿ ಸಮೇತ ಬೇಕು ಅಂತಂದ್ರೆ 2500 ರೂಪಾಯಿ. ಬ್ಯಾಟ್ರಿ ಇಲ್ಲ ರೀ ನಮ್ ತಲೆ ಇದಾವೆ ಅಂದ್ರೆ ನೀವು ಹಾಕೇಬಹುದು ಬ್ಯಾಟ್ರಿ. 1500 ರೂಪಾಯಿ ಇದು ಪೀಸ್. 1500 ರೂಪಾಯಿ. 1500 ರೂಪಾಯಿ. ಇದು ಗನ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ. ಹಾ, ಹೆಂಗ್ ಅನ್ನು ಸರ್ ಇದು? ಇದು ಒಂದು ಪಿನ್ ಬರ್ತದೆ, ಚೇಂಜ್ ಮಾಡ್ಕೊಂಡು ಒಂದು ಕಂಪ್ನಿ ಎಕ್ಸ್ಟ್ರಾ ಕೊಡ್ತಾನ, ಓಕೆ, ನಾವು ಕೂಡ ಕೊಡ್ತೀವಿ. ಅಕಸ್ಮಾತ್ ಇದು ಹೋಯ್ತು ಅಂತಂದ್ರೆ ಚೇಂಜ್ ಚೇಂಜ್ ಮಾಡ್ತೀವಿ. ಸೂಪರ್. ನೋಡಿ ಸ್ನೇಹಿತರೆ, ಇದು ಯಾವ ಸ್ಪ್ರೇಯರ್ ಸರ್ ಇದು? ವಿಸ್ಟ್ ಬ್ಲೋವರ್ ಅಂತ ಹೇಳಿ. ವಿಸ್ಟ್ ಬ್ಲೋವರ್ ಅಂತೆ, ಅದ್ಭುತವಾಗಿದೆ ನೋಡಿ. ನೋಡಿ ಫುಲ್ ಈ ಮಂಜಿನಾಗಿ ಬರುತ್ತಲ್ಲ ಅಷ್ಟು ಸಣ್ಣದಾಗಿ ಬರುತ್ತೆ. ಅಂದ್ರೆ ಈಗ ಚಿಕ್ಕದಾಗಿ ದಾಳಿಂಬೆ ಆ ಥರದ್ದು ಆರ್ಟಿಕಲ್ಚರ್ ಇದಕ್ಕೆ ಎಣ್ಣೆ ಹೊಡಿಯಕ್ಕೆ ತುಂಬಾ ಈಸಿಯಾಗಿ ಹೊಡಿಬೋದು. ತುಂಬಾ ನೋಡಿ ಸಣ್ಣದಾಗಿ ಬರುತ್ತೆ ನೋಡಿ. ಸೂಪರ್ ಆಗಿದೆ. ನಿಮ್ಗೇನಾದ್ರು ಬೇಕಂತಂದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ನ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಜೈ ಕಿಸಾನ್ ಅವ್ರ ಹತ್ರ ಈ ಮಿಷನ್ ಸಿಗುತ್ತೆ, ತಗೋಬೋದು ನೋಡಿ. ವಾವ್, ಸೂಪರ್. ತುಂಬಾ ದೂರನೂ ಹೋಗುತ್ತೆ ಸರ್ ಇದು. ಹಾ ಸರ್, ಇದು ಏನಿದೆಯಲ್ಲ ಸೇಮ್ ಇದೇ ಸಿಸ್ಟಮ್. ಹಾ, ಬಟ್ ಗ್ಯಾರಂಟಿ ಇರುತ್ತೆ ಇದು. ಹಾ, ಗ್ಯಾರಂಟಿ ಇರುತ್ತೆ ಸರ್. ಕಂಪ್ಲೇಂಟ್ ಏನು ಬರಲ್ಲ. ಸಣ್ಣ ಮೋಟರ್ ಇರ್ತಾವಲ್ಲ, ಸ್ಪೀಡ್ ಮೋಟರ್ ಇರ್ತಾವ, ಕಂಪ್ಲೇಂಟ್ ಏನು ಇರಂಗಿಲ್ಲ. ಕಂಪ್ಲೇಂಟ್ ಏನಿಲ್ಲ. ನಾವು ಎಕಡೆ ಮತ್ತೆ ಈ ಕಡೆ ಒಟ್ಟೊಟ್ಟಿ ಇದು ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ ಅಷ್ಟು ಬರ್ತು. ಡ್ಯಾಮೇಜ್ ಆಗುತ್ತೆ, ರಿಪೇರಿ ಬರಲ್ಲ. ಎಲ್ಲಿ ಬೇಕಾದ್ರೆ ಬಿಸಾಕಂಗಿಲ್ಲ. ಪ್ಲಾಸ್ಟಿಕ್ ಐಟಮ್ ಸರ್ ಇದೆಲ್ಲ. ಓಕೆ, ಸೂಪರ್. ಆಹಾ ಆಹಾ ಅಲ್ಟಿ ಆಫ್ ಮಾಡ್ಬಿಡಿ. ಇಲ್ಲಿ ಇದೆಯಲ್ಲ, ಇದು ನೋಡಿ ಅಣ್ಣ, ಹಾಕಿ.